ಸತಿ ಏನು ಹೋಪ್ ಅಂದರೆ ರಜತ್ ಪಟ್ಟಿದಾರ್ ಯಂಗ್ಸ್ಟರು ಹೊಸ ಟೀಮ್ನಲ್ಲಿ ಲೀಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಕಾನ್ಫಿಡೆನ್ಸ್ ಆಗಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ, ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ದಾರೆ. ಹಂಗಾಗಿ ಫಸ್ಟ್ ಮ್ಯಾಚ್ ಇನ್ನೇನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ವಿರಾಟ್ ಕೊಹ್ಲಿ ಕಿಂಗೇ ಅಲ್ವಾ, ಕಿಂಗ್ ಮೇಲೆ ನಿಂತಿರೋದು. ರಾಜ್ಯ ಎಂದಿದ್ರು ರಾಜ್ಯನೇ. RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಏನ್ ಅನ್ಸುತ್ತೆ ಈ ಬಾರಿ RCB ಟೀಮ್ ಬಗ್ಗೆ ಹೇಳೋದಾದ್ರೆ? RCB ಟೀಮ್ ಈ ಸತಿ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್ ಬಿಟ್ಟರೆ ಮತ್ತು ಸ್ವಪ್ನಿಲ್ ಸಿಂಗು 3 ಜನ ಬಿಟ್ಟರೆ ಹೋಲ್ ಟೀಮೇ ಚೇಂಜ್ ಆಗಿದೆ. ಮತ್ತು ಬಿಗ್ ಪ್ಲೇಯರ್ಸ್ ಬಂದಿದ್ದಾರೆ ಈ ಸತಿ ಏನು ಹೋಪ್ ಅಂದರೆ ರಜತ್ ಪಟ್ಟಿದಾರ್ ಯಂಗ್ಸ್ಟರು ಹೊಸ ಟೀಮ್ನಲ್ಲಿ ಲೀಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಬಟ್ ಕಪ್ ಹೊಡಿಲಿಲ್ಲ ಅಂದರೆ ನಮಗೇನು ಬೇಜಾರಿಲ್ಲ. ಅಂದರೆ ನಾವೇನು ಇವಾಗ ಕಪ್ ಹೊಡಿಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಕಪ್ ಹೊಡಿಲಿಲ್ಲ ಅಂದರೂ RCB ಇರೋ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಇದನ್ನೇ 17 ವರ್ಷದಿಂದ ಹೇಳ್ಬಿಟ್ಟಿದ್ದೀರಲ್ವಾ, ಈ ವರ್ಷನೂ ಅದೇನಾ? ಈ ವರ್ಷ ಅದೇ ಅಲ್ಲ, ಅಂದರೆ ಪ್ರತಿ ವರ್ಷನೂ ನೆಕ್ಸ್ಟ್ ವರ್ಷ ಬರ್ತಾ ಒಂದು ಹೋಪ್ ಇಟ್ಕೊಂಡು ಬರ್ತೀವಿ. ಲಾಸ್ಟ್ ತಕ್ಕ ಹೋಪ್ ಇರುತ್ತೆ, ಅಂದರೆ ಫೈನಲ್ ಮ್ಯಾಚ್ ತಕ್ಕ ಹೋಪ್ ಇರುತ್ತೆ. ಆ ಹೋಪ್ನ ಕಳ್ಕೊತಾನೆ ಇದ್ದೀವಿ. ಬಟ್ ಹೋಪ್ ಇಲ್ಲ ಅಂತಿಲ್ಲ, ಹೋಪ್ ಲಾಸ್ಟ್ ತಕ್ಕೂ ಇರುತ್ತೆ ನಮಗೆ. ಲಾಸ್ಟ್ ಟೈಮು ಅನ್ಬಾಕ್ಸ್ ಇವೆಂಟ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಇದು RCB ಹೊಸ ಅಧ್ಯಾಯ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸರಿ ಕೂಡ ಆಲ್ರೆಡಿ ಅನ್ಬಾಕ್ಸ್ ಇವೆಂಟ್ ಆಯಿತು. ಏನು ಅನಿಸ್ತು ಟೀಮ್ ನೋಡಿ? ಅದೇ ಈ ಸತಿ ಟೀಮು ಅಂದರೆ ಹೋದ ಸತಿ ಅನ್ಬಾಕ್ಸಲ್ಲಿ ಏನು ವಿರಾಟ್ ಕೊಹ್ಲಿ ಅವ್ರು ಮಾತಾಡಿದ್ರು ಹೊಸ ಅಧ್ಯಾಯ ಅಂತ. ಆದರೆ ಈ ಸತಿ ಆ ಥರ ಏನೂ ಹೇಳಿಲ್ಲ ಅವರು. ಏನಂದರೆ ಕನ್ನಡದಲ್ಲಿ ಒಂದು ಮಾತು ಬೊಂಬಾಟ್ ಅಂತ ಅಂದರು ಅಷ್ಟೇ. ಆದರೆ ಹೊಸ ಅಧ್ಯಾಯ ಈ ಸತಿ ಏನು ಚೆನ್ನಾಗಿ ಆಡ್ತೀವಿ ಆ ಥರ ಏನೂ ಹೇಳಿಲ್ಲ. ಹಂಗಾಗಿ ಎಲ್ಲರೂ ಕಾನ್ಫಿಡೆನ್ಸ್ ಆಗಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ, ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ದಾರೆ. ಹಂಗಾಗಿ ಫಸ್ಟ್ ಮ್ಯಾಚ್ ಇನ್ನೇನು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ಸಿ ವಹಿಸ್ಕೊಂಡಿರೋದು. ಸೊ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಈ ಸರಿ ಅಂದರೆ 18ನೇ ವರ್ಷದ ಮ್ಯಾಚ್ ಯಾವ ಥರ ನಡಿಬೋದು ಅಂತ ಅನ್ಸುತ್ತೆ? ಅಂದರೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಶಿಪ್ ಮೇಲೆ ಡೌಟೇ ಇಲ್ಲ. ಯಾಕಂದರೆ ಅವ್ರು ರಂಜಿ ಟ್ರೋಫಿಲಿ ಸೆಮಿಫೈನಲ್ ತನಕ ಕರ್ಕೊಂಬಂದಿದ್ದಾರೆ ಟೀಮ್ನ. ಹಂಗಾಗಿ ಅವರು ಏನಂದರೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಅಂದರೆ ಏನಂದರೆ ಫಸ್ಟ್ ಟೈಮು ಈ ಥರ ದೊಡ್ಡ ಸ್ಟೇಜಲ್ಲಿ ಆಪರ್ಚುನಿಟಿ ಸಿಕ್ಕಿರೋದು ಅವ್ರಿಗೆ. ಅಂದರೆ ಅವ್ರು ಯಂಗ್ಸ್ಟರ್ ಅಲ್ವಾ, ಅವ್ರು ಇನ್ನು ಸ್ವಲ್ಪ ಏನಂದರೆ ಹ್ಯಾಂಡಲ್ ಮಾಡಬೇಕು ಟೀಮ್ನ. ಅಂದರೆ ಹ್ಯಾಂಡಲ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ಸರಿ RCB ವುಮೆನ್ಸ್ ಗೆದ್ದರು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಇವಾಗ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ಕೊಂಡು ಬಂದರು. ಸೊ RCB ಈ ಸರಿ ಕಪ್ ಗೆಲ್ತಾರೆ ಅಂತ ಅನ್ಸುತ್ತಾ? ಯಾಕೆಂದರೆ ಈ ಸತಿ ಏನು 18th ಇಯರ್ IPL ನಾವು ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿದು. ಹಂಗಾಗಿ ಎಲ್ಲ ಪಾಸಿಟಿವ್ ಇದೆ, ಗೆಲ್ತಾರೆ, ಪಾಸಿಟಿವ್ ವೈಬ್ಸ್ ಇದೆ, ಗೆಲ್ತಾರೆ ಅಂತ. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗಲಿ ಬೇಗ ಅಂತ? ನಾನು ಎಷ್ಟು IPL ಡೇಟ್ ರಿಲೀಸ್ ಆದಾಗಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಫುಲ್ ಎಕ್ಸೈಟೆಡ್. ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು 23 ಇಂದ. ಸೊ ಈ ಸರಿ ಕಪ್ ಗೆಲ್ತಾರೆ RCB ಅಂತ? ಹೇಗೆ ಹೇಳ್ತಾರೆ ಮೇಡಮ್, ಹೇಗೆ ಹೇಳ್ತೀರಾ ಗೆಲ್ತಾರೆ? ವಾಸ್ ಎಲ್ಲ ಸಲನೂ ಕಪ್ ನಮ್ಮದೇ, ಈ ಸಲನೂ ಕಪ್ ನಮ್ಮದೇನೆ. ಅದಕ್ಕೆ ಗೆದ್ದೇ ಗೆಲ್ತಾರೆ. ಬಟ್ 17 ವರ್ಷ ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ದಲ್ವಾ? ಸೊ ಈ ಸರಿ ಏನು ಹೋಪ್ ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ? ಈ ಸಲ ಎಲ್ಲ ಟೀಮ್ ಚೇಂಜ್ ಇದೆ, ಅದಕ್ಕೋಸ್ಕರ ಗೆದ್ದೇ ಗೆಲ್ತಾರೆ. ಯಾರು ಅಂದರೆ ಯಾರ ಮೇಲೆ ನಂಬಿಕೆ ಇದೆ ಟೀಮಲ್ಲಿ? ಅಷ್ಟು ಜನದಲ್ಲಿ ಯಾರ ಮೇಲೆ ನಂಬಿಕೆ ಜಾಸ್ತಿ ಇದೆ? ವಿರಾಟ್ ಕೊಹ್ಲಿ ಕಿಂಗೇ ಅಲ್ವಾ, ಕಿಂಗ್ ಮೇಲೆ ನಿಂತಿರೋದು. ರಾಜ್ಯ ಎಂದಿದ್ರು ರಾಜ್ಯನೇ. ಅದಕ್ಕೋಸ್ಕರ ಈ ಸಲ RCBಗೆ ಗೆಲ್ಲೋದು. ಇವಾಗ ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ನು. ಸೊ ಯಾವ ಥರ ಇರುತ್ತೆ ಅವ್ರದ್ದು ಕ್ಯಾಪ್ಟನ್ಸಿ ಅಂತ ಅನ್ಸುತ್ತೆ? ಚೆನ್ನಾಗಿರುತ್ತೆ ಮೇಡಮ್. ಎಲ್ಲ ಈಗ ಈ ಸಲ ಹೋದ ಸಲನೂ ಹಂಗೆ ಇತ್ತು, ಅದೊಂದು ಸ್ವಲ್ಪ ಚೇಂಜ್ ಇತ್ತು. ಈ ಸಲ ಅಂದರೆ ಎಲ್ಲ ಹೊಸ ಬ್ಯಾಟ್ಸ್ಮನ್ಸ್ ಇದ್ದಾರೆ, ಅದಕ್ಕೋಸ್ಕರ ಈ ಸಲ ಚೆನ್ನಾಗಿರುತ್ತೆ ಮ್ಯಾಚು, ನೋಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಹೇಗೆ ಅನ್ಸುತ್ತೆ ಅಂದರೆ ಇವಾಗ ಲಾಸ್ಟ್ ಸರಿ ಬಂದು CSK ಮೇಲೆ ಹೊಡೆದು ಮ್ಯಾಚ್ ಲಾಸ್ಟ್ ಸರಿ ಎಂಡ್ ಆಯಿತು. ಸೊ ಈ ಸರಿ ಕಪ್ ತೊಗೊಂಡೇ ಮನೆಗೆ ಹೋಗೋದು RCB ಅಂತ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ? 100ಗೆ 100%. 100ಗೆ 200 ಅಂದ್ಕೊಂಡ್ರೆ ಏನು ತಪ್ಪೇನಿಲ್ಲ. 200% ಈ ಸಲ ಕಪ್ ಹೊಡೆದೇ ಹೊಡಿತಾರೆ. Beat Plus Karnataka.